ಶ್ವೇತಾ, ಲಂಚ್ ಬಾಕ್ಸ್ ಮನೇಲೆ ಬಿಟ್ಬಿಟ್ಟು ಬಂದಿದ್ಯಾ? ಯಾರ ಇವನು? ಅವ್ರ ಅಣ್ಣ. ನಿಮ್ಮ ಅಣ್ಣ ಐ ಟಿ ಕಂಪ್ನಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ದೆ. ಇವನೇನು ಆಟೋ ಡ್ರೈವರ? ಅಯ್ಯೋ ಅದ್ ಹಂಗಂತ ಅಲ್ಲ, ನಾನ್ ಟಿಫನ್ ಬಾಕ್ಸ್ ಬಿಟ್ಟು ಬಂದಿದ್ನಲ್ವಾ, ಅದನ್ನ ಕೊಡೋಕ್ ಬಂದಿದ್ದಾನ ಅಷ್ಟೇ. ಬಾಬಾ ಟೈಮ್ ಆಯ್ತು ತಗೋಣ. ವೈಕೆ ತಂಗಿಗೋಸ್ಕರ ಓದು ಬರ ಬಿಟ್ಟು ಆಟೋ ಓಡಿಸೋದು ಕಲಿತೆ. ಆದ್ರೆ ನಿಮ್ಮ ತಂಗಿ ಫ್ರೆಂಡ್ಸ್ ಹತ್ರನೇ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾವಳೆ. ಸರಿ ಬಿಡೋಣ, ತಂಗಿ ಅಲ್ವಾ, ನಡಿ. ಏಯ್, ನಿಂಗೊಂದ್ ಸ್ವಲ್ಪನೂ ಸೆನ್ಸ್ ಇಲ್ವಾ? ಕಾಲೇಜ್ ಗೇಟ್ ಬರೋದ್ಕಿಂತ ಮೊದ್ಲೇ ಹೇಳಿದೀನಿ ಆಟೋ ಇಲ್ಲೇ ಸ್ಟಾಪ್ ಮಾಡು ಅಂತ. ಅಣ್ಣ, ಇಲ್ಲಿ ವೈಕೆ ಅಂತ ಆಟೋ ಓಡಿಸ್ತಾ ಇರ್ತಾರಲ್ಲ ಅವ್ರ ಮನೆಯಲ್ಲಿ. ಅಲ್ಲ, ಥ್ಯಾಂಕ್ಸ್. ಕಾಲೇಜ್ ಹತ್ರ ಬಾಕ್ಸ್ ಕೊಡೋಕೆ ಎಂತ ಬರ್ತೀಯ? ನನ್ ಫ್ರೆಂಡ್ಸ್ ಎಲ್ಲ ಆಫ್ಟರ್ ಆಲ್ ಆಟೋ ಡ್ರೈವರ್ ತಂಗಿ ಅಂತ ಎಲ್ರು ಚೀಪ್ ಆಗಿ ನೋಡ್ಲಿ ಅಂತ ತಾನೇ ನಿನ್ನಾಸೆ. ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದೀನಿ. ಅಣ್ಣ ನೀವು ಹುಷಾರಾದ್ರಾ? ನಿಮ್ಮಿಂದಾಗಿ ಚೆನ್ನಾಗಿದ್ದೀವಿ. ಆ ಥರ ಎಲ್ಲ ಏನಿಲ್ಲಪ್ಪ. ಅವತ್ತು ಆಟೋದವರೆಲ್ಲ ಸ್ಟ್ರೈಕ್ ಮಾಡಿದ್ರು. ಆಂಬ್ಯುಲೆನ್ಸ್ ಬರೋದಕ್ಕೆ ಮುಂಚೆ ನೀವು ಬಂದ್ರಿ. ಬನ್ನಿ ಬನ್ನಿ. ಆಟೋ ಓಡಿಸೋದು ಒಂದು ಸಾಧಾರಣ ಕೆಲಸ ಅನ್ಕೊಂಡಿದ್ದೆ. ಆದರೆ ಇವತ್ತು ನೀವು ನಿಮ್ಮ ಆಟೋ ಇಲ್ಲ ಅಂತಿದ್ದಿದ್ರೆ ಇವತ್ತು ನನ್ನ ತಮ್ಮ ಬದುಕ್ತಾ ಇರಲಿಲ್ಲ ಅಣ್ಣ. ನಾವಿಬ್ರು ಸಾಯೋವರೆಗೂ ನೀವು ನಿಮ್ಮ ಆಟೋ ನಮಗೆ ದೇವ್ರ ಸಮಾನ. ಅಣ್ಣ ದುಡ್ಡು ಕೊಡು ಅವ್ರಿಗೆ. ಅಣ್ಣ, ಈ ದುಡ್ಡು ಇಟ್ಕೊಳ್ಳಿ. ಅಣ್ಣ ಬೇಡಣ್ಣ, ನಾನು ಈ ದುಡ್ಡು ತಗೊಂಡ್ರೆ ನಾ ಮಾಡಿರೋ ಕೆಲಸಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡ್ತೇನೆ. ನೀವು ಹೊರಡೋಣ. ಶ್ವೇತಾ, ಗೇಟ್ ಅಲ್ಲಿ ಬಂತು, ಇಳಿ. ಅಣ್ಣ ಗೇಟ್ ಹತ್ರನೇ ಬಿಡು. ಪರವಾಗಿಲ್ವಾ? ಬಿಡಣ್ಣ ನೀನು. ನಾನು ಹೋಗಿ ಬರ್ತೀನಿ ಅಣ್ಣ. ಅಣ್ಣ ಅಲ್ಲ ಅಂತ ಇದೆ, ಮತ್ತೆ ಅವನ ಜೊತೆ ಬರ್ತಾ ಇದೆಯಾ? ಅಣ್ಣ ಬಾಯ್ಲಿ, ಸರಿಯಾಗಿ ನೋಡ್ಕೊ, ಇವರೇ ನಮ್ಮಣ್ಣ. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ.